ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾವೀಗ ಇದ್ದೀವಿ ಶೋಲೆ ಹಿಲ್ಸಲ್ಲಿ. ನೋಡ್ಬೋದು ನೀವು ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಇಲ್ಲಿಂದ. ಸೊ ಯು ಕ್ಯಾನ್ ಸಿ ದ ಬ್ಯೂಟಿ ಆಫ್ ದ ನೇಚರ್. ಇದು ಬ್ಯಾಂಗ್ಳೂರಿಂದ ಸುಮಾರು 60 ಕಿಲೋಮೀಟರ್ ಇದೆ. ನೀವು ಇಲ್ಲಿ ಕಾರ್ ರೈಡಲ್ಲೂ ಬರ್ಬೋದು ಅಥವಾ ಬೈಕ್ ರೈಡಲ್ಲೂ ಬರ್ಬೋದು. ತುಂಬ ಸಖತ್ತಾಗಿದೆ, ವರ್ತ್ ಅಂತ ಹೇಳ್ತೀನಿ. ನೀವು ಎಂಟ್ರಿ ಟಿಕೆಟ್ 120 ರೂಪೀಸ್ ಇದೆ ಪರ್ ಪರ್ಸನ್ಗೆ. ಆಮೇಲೆ ನೀವು ಕಾರ್ ಅಥವಾ ಬೈಕ್ ತೊಗೊಂಡು ಬಂದರೆ 25 ರೂಪೀಸ್ ಎಂಟ್ರೆನ್ಸ್ ಫೀಸ್ ಇದೆ. ಸೊ ಇದು ವರ್ತ್ ಇದೆ ಅಂತ ನಾನು ಹೇಳ್ತೀನಿ, ಯಾಕಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ತುಂಬ ಹಿಲ್ಸ್ಗಳಿದ್ದಾವೆ ಇಲ್ಲಿ, ನೀವು ಟ್ರೆಕ್ ಮಾಡ್ಬೋದು. ತುಂಬ ಡಿಫಿಕಲ್ಟಿನೂ ಇಲ್ಲ, ಅಷ್ಟು ಈಸಿನೂ ಇಲ್ಲ, ಮಾಡ್ರೇಟ್ ಅಂತ ಹೇಳ್ಬೋದು. ನೀವು ಹಾಗೆ ಹೈಟಲ್ಲಿ ಬಂದಂಗೆ ನಿಮಗೆ ಒಂದು ಸ್ವಲ್ಪ ಡಿಫಿಕಲ್ಟಿ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಮಾಡ್ರೇಟ್ ಆಗಿದೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ನೀವು ಇಲ್ಲಿ ಬಂದು ನನ್ನ ಲಾಗ್ ನೋಡಿ ನೀವು ಪಕ್ಕ ಬರ್ತೀರಾ ಅಂತ ನಾನು ಹೇಳ್ತೀನಿ. ತುಂಬ ಸಖತ್ತಾಗಿದೆ ವೀಕ್ಷಕರೇ. ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ಹಿಲ್ಸ್ಗಳಿಗೆ ಕಾಣಿಸ್ತಿವೆ ಅಂತ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಬಂದಿರೋ ರೂಟ್ ಕಾಣುತ್ತೆ, ಮತ್ತು ಗ್ರೀನರಿ ಎಲ್ಲ ಕಾಣುತ್ತೆ. ಎಷ್ಟು ಚೆಂದ ಕಾಣ್ತಾ ಇದೆ, ನಿಜ ತುಂಬ ಸಖತ್ತಾಗಿದೆ ವೀಕ್ಷಕರೇ. ನೀವಿಲ್ಲಿ ನೋಡ್ಬೋದು, ನಾನು ಕೆಳಗಡೆ ಇಳಿದು ಹೋಗೋವಾಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಡಿಫಿಕಲ್ಟಿ ಇದೆ ಅಂತ. ನೀವು ನಿಜ ಈ ಲಾಗ್ನ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ನಿಜ ನೀವು ಲಾಗ್ ನೋಡಿದ್ರೆ ಪಕ್ಕ ಇಲ್ಲಿ ಬರ್ತೀರಾ. ಇದು ನಾನು ಹಿಂಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮಗೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಬೆಳಿಗ್ಗೆ ನೀವು ಟ್ರೆಕ್ಕಿಂಗ್ ಮಾಡಿದ್ರಂತೂ ತುಂಬ ಸಕ್ಕತ್ತಾಗಿರುತ್ತೆ. ಬೆಳಿಗ್ಗೆ ಅರೌಂಡ್ 8 o'clock ಓಪನ್ ಆಗುತ್ತೆ ಇಲ್ಲಿ. 8 o'clock ನೀವು ಟ್ರೆಕ್ಕಿಂಗ್ ಮಾಡಿದರೆ ತುಂಬ ಸಕ್ಕತ್ತಾಗಿರುತ್ತೆ. ಅದು ಮಾನ್ಸೂನ್ ಟೈಮಲ್ಲಂತೂ ಸೈಕ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾತ್ರ. ಕಮ್ ಲೆಟ್ಸ್ ಎಕ್ಸ್ಪ್ಲೋರ್. ನೋಡಿ ಈ ಕಡೆ ಕೂಡ ನೀವು ತುಂಬ ಚೆನ್ನಾಗಿರೋ ನೇಚರ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಿಜ ನಿಮಗೆ ಮೈಂಡ್ ತುಂಬ ಡಿಸ್ಟ್ರಾಕ್ಟ್ ಆದರೆ ಅಥವಾ ಪೀಸ್ ಇಲ್ಲದಿದ್ದರೆ ಇಲ್ಲಿ ಬಂದರೆ ನಿಮಗೆ ನಿಜ ಪೀಸ್ ಸಿಗುತ್ತೆ ವೀಕ್ಷಕರೇ. ನೋಡಿ ಇಲ್ಲೆಲ್ಲ ಎಷ್ಟು ಗ್ರೀನರಿ ಕಾಣಿಸ್ತಿದೆ ಅಂತ. ಹಾಗೆ ತುಂಬ ಡೇಂಜರಸ್ ಆಗಿನೂ ಇದೆ, ತುಂಬ ಎಜ್ಜಿಗೆ ಹೋಗಬೇಡಿ. ನೀವು ನೋಡ್ಬೋದು ತುಂಬ ಸ್ಟೀಪ್ ಇರೋ ಮೌಂಟೇನ್ಸ್ ಕೂಡ ಇದ್ದಾವೆ. ತುಂಬ ಸಖತ್ತಾಗಿದೆ. ಮೂವಿ ಶೂಟೆಲ್ಲ ಮಾಡ್ತಾರಲ್ಲ, ನೀವು ನೋಡ್ತಿರಲ್ಲ, ಆ ಥರ ಒಂದು ವ್ಯೂ ಅಂತ ಹೇಳ್ಬೋದು. ತುಂಬ ಸಖತ್ತಾಗಿದೆ ಮಾತ್ರ. ಮೋಸ್ಟ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕೂಡ ಮಾಡಿಸ್ಬೋದು ಡಿಫ್ರೆಂಟಾಗಿ. ಗಾಯ್ಸ್ ಇದೆ ನೋಡಿ ಲಾಸ್ಟ್ ಪಾಯಿಂಟ್. ಇಲ್ಲಿ ತನಕ ನೀವು ಬರ್ಬೋದು. ಬಂದಾದಮೇಲೆ ನಿಜ ಅಲ್ಲಿ ಕೆಳಗಡೆ ಗೊತ್ತಾಗದಿರೋ ಥರ ಚಿಪ್ಸು ಜ್ಯೂಸ್ ಎಲ್ಲ ತಂದು ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ಬೋದು. ನಿಜ ಸಕ್ಕತ್ತಾಗಿರುತ್ತೆ ಮಾತ್ರ, ಒಳ್ಳೆ ಫೀಲಿಂಗು. ಫ್ರೆಂಡ್ಸ್ ಜೊತೆ ಬರೋಕ್ಕೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮಗೆ. ಮಾತ್ರ ಎಲ್ಲ ಹೋಗ್ತೀರಾ ಮಾತ್ರ. ಸಕ್ಕತ್ತಾಗಿದೆ ಗಾಯ್ಸ್, ಇಲ್ಲಿ ಬಂದು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಇಲ್ಲಿ ಮುಂದೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಟ್ರೆಕ್ಕಿಂಗು ಅದು ಸಕ್ಕತ್ತಾಗಿದೆ. ಅದು ನೋಡಿ ನೀವು ತುಂಬ ಇಂಪ್ರೆಸ್ ಆಗ್ತೀರಾ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ಇದೇ ನೋಡಿ ನಾನು ಡಿಫಿಕಲ್ಟಿ ಲೆವೆಲ್ ಅಂತ ಹೇಳಿದ್ದು. ಅಲ್ಲಿ ನಿಮಗೆ ಈ ಥರ ವ್ಯೂ ಪಾಯಿಂಟ್ ಸಿಗುತ್ತೆ. ಹಾಗೆ ನಿಮಗೆ ಸ್ವಲ್ಪ ಮೇಲೆ ಹೋದಂಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಿ ತೋರಿಸ್ತಿದ್ನಲ್ಲ ಕಲ್ಲಿಂದ ಇಳಿಯೋದು, ಅದು ಎಲ್ಲ ಹಿಂಗೆ ಹೋದ್ಮೇಲೆ ನಿಮ್ಗೆ ಅಲ್ಲಿ ಸಿಗುತ್ತೆ, ಅಲ್ಲಿ ವ್ಯೂ ಪಾಯಿಂಟ್ ಸಿಗುತ್ತೆ ನೋಡಿ. ತುಂಬ ಜನ ಬಂದಿದ್ದಾರೆ,
ಸ್ಯಾಟರ್ಡೇ ಆದರೂ ತುಂಬ ಜನ ಬಂದಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನೀವು ಬಂದು ವಿಸಿಟ್ ಮಾಡ್ಬೋದು. ನೋಡಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಬೇಕಂದರೆ ಹೋಗಿ ನೀವು ನೋಡ್ಕೋಬೋದು. ಅಲ್ಲಿ ತೋರಿಸ್ದೆ ಆ ಥರನೇ ವ್ಯೂ ಪಾಯಿಂಟ್ಸ್ ಇದೆ. ಸ್ವಲ್ಪ ಮೇಲೆ ಬರೋ ತನಕ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ ಸ್ವಲ್ಪ ಹತ್ತಿದ ಮೇಲೆ ನಿಮಗೆ ಸ್ಟೆಪ್ಸ್ ಇರೋದಿಲ್ಲ, ನಿಮಗೆ ಮಣ್ಣಿನ ದಾರಿ ಸಿಗುತ್ತೆ. ಅದನ್ನು ದಾಟ್ಕೊಂಡು ಬಂಡೆ ಮೇಲೆ ಕಂಬಿಗಳೆಲ್ಲ ಇದೆ, ಅದರ ಸಹಾಯದಿಂದ ನೀವು ಮೇಲೆ ಹತ್ಬೋದು. ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇದೆ, ತೋರಿಸ್ನಲ್ಲ. ಇಲ್ಲಿ ಎಲ್ಲ ನೀವು ಆರಾಮಾಗಿ ಹತ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಮಳೆ ಬರ್ತಿದೆ ಆ್ಯಕ್ಚುಲಿ, ಈಗ ತುಂಬ ಚೆನ್ನಾಗಿ ಕಾಣ್ತಿದೆ ಮಳೆ ಬರೋದ್ರಿಂದ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ವ್ಯೂ ಪಾಯಿಂಟಲ್ಲಿ ತೋರಿಸ್ತಿದ್ದೀನಿ ನಿಮಗೆ. ನೋಡಿ ಮಳೆ ಬರೋದ್ರಿಂದ ನಿಮ್ಗೆ ಏನೂ ಕಾಣಿಸ್ತಿಲ್ಲ ಆ ಕಡೆ ಅಷ್ಟು ಕ್ಲಿಯರಾಗಿ. ಮಾತ್ರ ಪ್ರಕೃತಿ ಮಾತ್ರ ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ಸುಂದರವಾಗಿದೆ, ನೋಡೋಕ್ಕೆ ಎರಡು ಕಣ್ಣು ಸಾಲದು. ನೀವಿಲ್ಲಿ ಟೆಂಪಲ್ ವಿಸಿಟ್ ಮಾಡ್ಬೋದು. ಟೆಂಪಲ್ ಕಾಣಿಸ್ತಿದೆ ನಿಮ್ಗಿಲ್ಲಿ, ನೋಡ್ಬೋದು ನೀವು. ಇಲ್ಲಿ ಟೆಂಪಲ್ ಕಾಣಿಸ್ತಿದೆ, ಇದೇ ಟೆಂಪಲ್ಲು. ಹಾಗೆ ಒಂದು 3-4 ಟೆಂಪಲ್ಸ್ ಇದೆ, ಅದನ್ನು ವಿಸಿಟ್ ಮಾಡಿಕೊಂಡು ನೀವು ಮೇಲೆ ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ಬೋದು. ಇದೇ ಟೆಂಪಲ್ ಎಂಟ್ರೆನ್ಸ್, ಚೆನ್ನಾಗಿದೆ ಆ್ಯಕ್ಚುಲಿ. ಇದೊಂದು ಟೆಂಪಲ್ಲು, ಮತ್ತು ಇಲ್ಲೊಂದು ದಾರಿ ಇದೆ, ಹಿಂಗೆ ಹೋದರೆ ನಿಮಗೆ ಇನ್ನೊಂದು ಟೆಂಪಲ್ ಸಿಗುತ್ತೆ. ಅಲ್ಲಿ ನೋಡಿ, ಅದು ಎಷ್ಟು ಚಂದ ಇದೆ, ಎಷ್ಟು ಚಂದ ವ್ಯೂ ಕಾಣ್ತಿದೆ ಮಳೆಯಲ್ಲಿ. ರಾಮೇಶ್ವರ ಸ್ವಾಮಿ ದೇವಸ್ಥಾನ ಇದು, ಅದು ಬಂಡೆ ಮೇಲೇ ಇದೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಈ ಥರ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡು ಆ ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ನೀವು ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ಬೋದು ಮೇಲೆ. ಸುಮಾರು ಸ್ಟೆಪ್ಸ್ ಇದ್ದಾವೆ. ಸ್ಟಾರ್ಟಿಂಗ್ ನೀವು ಹತ್ತೋವಾಗ ಈ ಥರ ಇದೆ, ತುಂಬ ಶಾಂತವಾಗಿದೆ. ನಿಮ್ಗೆ ಏನಾದರೂ ಸುಸ್ತಾದರೆ ಅಲ್ಲಿ ಕೂತ್ಕೋಬೋದು, ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಹತ್ಬೋದು. ವೀಕ್ಷಕರೇ, ನಿಮಗೆ ಹತ್ತೋವಾಗ ಏನೂ ಅನಿಸಲ್ಲ, ಸುಸ್ತು ಅನಿಸಲ್ಲ ಅಷ್ಟೊಂದು. ಬಟ್ ಇಳಿಯೋವಾಗ ಬರುತ್ತೆ ಕಾಲು ನೋವು, ನಿಜ. ಹೋಗೋವಾಗ ತುಂಬ ಉತ್ಸಾಹದಿಂದ ಹೋಗ್ತೀವಲ್ಲ, ಅದಕ್ಕೇನು ಅನಿಸಲ್ಲ. ಬಟ್ ಇಳಿಯೋವಾಗ ತುಂಬ ಸುಸ್ತು ಅನಿಸುತ್ತೆ. ಇಲ್ಲಿ ಅರೌಂಡ್ 9 o'clock ಬಂದಿದ್ವಿ. 11 o'clock ಅಂದರೆ ನೀವು ವಾಪಸ್ ಹೋಗ್ತಾ ಇದ್ವಿ. 11 o'clock ಆದರೂ ಕೂಡ ತುಂಬ ಜನ ಬರ್ತಿದ್ರು. ನೀವು ನೋಡ್ಬೋದು, ಹಿಂದೆ ಕಾಣ್ತಿದ್ದಾರೆ, ಆ ಕಡೆ ಮುಂದೆನೂ ಇದ್ದಾರೆ, ತುಂಬ ಜನ ಬರ್ತಿದ್ದಾರೆ 11 o'clock ಆದರೂ ಕೂಡ. ಯಾಕಂದರೆ ಮಾನ್ಸೂನ್ ಸೀಸನ್ ಅಲ್ಲ, ಅದಕ್ಕೆ ಅಷ್ಟು ಜಾಸ್ತಿ ಬಿಸಿಲಿರಲ್ಲ, ಸೊ ಅಷ್ಟು ಸುಸ್ತು ಅನಿಸಲ್ಲ ಅನ್ನೋ ಕಾರಣಕ್ಕೆ ತುಂಬ ಜನ ಬರ್ತಿದ್ದಾರೆ ಇನ್ನೂ. ಮಾತ್ರ ಬನ್ನಿ, ನೀವು ಬನ್ನಿ, ವಿಸಿಟ್ ಮಾಡಿ, ಅಷ್ಟೇ ಹೇಳೋದು ನಾನು.